ನಮಸ್ಕಾರ ವೀಕ್ಷಕರೇ, ಮಾಧ್ಯಮ ಒನ್ ಚಾನೆಲ್ಗೆ ಸ್ವಾಗತ. ನಾನು ಚೈತ್ರ. ತಾಜಾ ಸಿನಿಮಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. 2024ರಲ್ಲಿ ಸಾಕಷ್ಟು ಸಿನಿಮಾಗಳು ಬಿಡುಗಡೆಯಾಗಿದೆ. ಅದರಲ್ಲಿ ಯುವ ರಾಜ್ಕುಮಾರ್ ಅಭಿನಯದ, ಸಂತೋಷ್ ಆನಂದರಾಮ್ ನಿರ್ದೇಶನದ ಯುವ ಬಿಟ್ಟರೆ ಇನ್ಯಾವುದೇ ಸಿನಿಮಾಗಳು ಅಷ್ಟಾಗಿ ಸದ್ದು ಮಾಡಲಿಲ್ಲ. ಕರಟಕ, ಡಮನಕ, ಅವತಾರ ಪುರುಷ 2 ಮತ್ತು ಬ್ಯಾಚುಲರ್ ಪಾರ್ಟಿ ಸಿನಿಮಾಗಳು ಬಿಡುಗಡೆ ಮುಂಚೆ ನಿರೀಕ್ಷೆ ಹುಟ್ಟಿಸಿದವಾದರೂ ಅವು ಬಿಡುಗಡೆ ನಂತರ ಪ್ರೇಕ್ಷಕರನ್ನು ಸೆಳೆಯುವಲ್ಲಿ ವಿಫಲವಾದವು ಅಂತಾನೆ ಹೇಳಬಹುದು. ಇದರಲ್ಲಿ ಗಮನಿಸಬೇಕಾದ ಅಂಶವೇನೆಂದರೆ, ಈ ವರ್ಷವೇ ಬಿಡುಗಡೆಯಾದ ಬಹುತೇಕ ಹೊಸಬರೆ ಮಾಡಿರುವ ಬ್ಲಿಂಕ್ ಹಾಗೂ ಶಾಕಾಹಾರಿ ಚಿತ್ರಗಳು ಪ್ರೇಕ್ಷಕರ ಹಾಗೂ ವಿಶ್ಲೇಷಕರ ಗಮನ ಸೆಳೆದು ಉತ್ತಮ ಸದಭಿರುಚಿ ಚಿತ್ರಗಳು ಎನಿಸಿಕೊಂಡಿದೆ. ಆದರೆ ವ್ಯಾವಹಾರಿಕವಾಗಿ ಗೆಲುವು ಸಾಧಿಸಿದ್ಯಾ ಎನ್ನುವುದನ್ನು ಈ ಚಿತ್ರಗಳ ನಿರ್ಮಾಪಕರೇ ಹೇಳಬೇಕು. ಇನ್ನು ದುನಿಯಾ ವಿಜಯ್ ನಟಿಸಿ ನಿರ್ದೇಶಿಸಿರುವ ಭೀಮಾ ಚಿತ್ರ ಇದೇ ತಿಂಗಳು ಆಗಸ್ಟ್ 9ರಂದು ರಾಜ್ಯಾದ್ಯಂತ 400ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುತ್ತಿದೆ. ಈ ಚಿತ್ರ ಟ್ರೇಲರ್ ಹಾಗೂ ಹಾಡುಗಳಿಂದ ಭಾರೀ ನಿರೀಕ್ಷೆ ಹುಟ್ಟುಹಾಕಿದೆ. ಈ ಸಿನಿಮಾ ಹಿಟ್ ಆಗುವುದರಲ್ಲಿ ಸಂಶಯವೇ ಇಲ್ಲ ಎಂದು ಸಿನಿಮಾ ಪಂಡಿತರು ಮಾತನಾಡಿಕೊಳ್ಳುತ್ತಿದ್ದಾರೆ. ಮತ್ತೆ ಇದೇ ತಿಂಗಳು ಆಗಸ್ಟ್ 15ರಂದು ಬಿಡುಗಡೆ ಆಗುತ್ತಿರುವ ಮತ್ತೊಂದು ಸಿನಿಮಾ, ಅದು ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕೃಷ್ಣಂ ಪ್ರಣಯಂ ಸಖಿ. ಈ ಚಿತ್ರದ ಚಿನ್ನಮ್ಮ ಚಿನ್ನಮ್ಮ ಹಾಗೂ ದ್ವಾಪರ ಹಾಡುಗಳು ಈಗಾಗಲೇ ಸೂಪರ್ ಹಿಟ್ ಆಗಿದ್ದು, ಖಂಡಿತ ಈ ಚಿತ್ರ ಕ್ಲಾಸ್ ಮತ್ತು ಫ್ಯಾಮಿಲಿ ಆಡಿಯನ್ಸ್ಗಳನ್ನು ಸೆಳೆಯೋದರಲ್ಲಿ ಡೌಟೇ ಇಲ್ಲ ಅಂತ ಹೇಳಬಹುದು. ಅಂದಹಾಗೆ ಯಾವುದೇ ಸ್ಟಾರ್ಗಳ ಸಿನಿಮಾಗಳನ್ನು ಹಾಗೂ ಮಾಸ್ ಸಿನಿಮಾಗಳನ್ನು ನೋಡುವ ಒಂದು ವರ್ಗ ಇದ್ದೇ ಇರುತ್ತದೆ. ಆದರೆ ಯಾವಾಗ ಕ್ಲಾಸ್ ಮತ್ತು ಫ್ಯಾಮಿಲಿ ಆಡಿಯನ್ಸ್ ಥಿಯೇಟರ್ಗೆ ಬಂದು ಸಿನಿಮಾ ನೋಡಲು ಶುರು ಮಾಡುತ್ತಾರೋ ಆಗ ಆ ಚಿತ್ರ ಬ್ಲಾಕ್ ಬಸ್ಟರ್ ಆಗುವುದು ಗ್ಯಾರಂಟಿ ಎನ್ನುವುದು ಗಾಂಧಿನಗರದ ಲೆಕ್ಕಾಚಾರ. ಭಾರೀ ನಿರೀಕ್ಷೆ ಹುಟ್ಟಿಸಿರುವ ಮತ್ತೊಂದು ಸಿನಿಮಾ ಅಂದರೆ ಅದು ಧ್ರುವ ಸರ್ಜಾ ನಟನೆಯ ಮಾರ್ಟಿನ್. ಈ ಚಿತ್ರ ಇದೇ ವರ್ಷ ಅಕ್ಟೋಬರ್ 11ರಂದು ಏಕಕಾಲದಲ್ಲಿ 13 ಭಾಷೆಗಳಲ್ಲಿ ಪ್ರಪಂಚಾದ್ಯಂತ ಬಿಡುಗಡೆ ಆಗುತ್ತಿದ್ದು ಪ್ಯಾನ್ ವರ್ಲ್ಡ್ ಸಿನಿಮಾ ಎನಿಸಿಕೊಳ್ಳುತ್ತಿದೆ. ಈಗಾಗಲೇ ಈ ಸಿನಿಮಾದ ಟ್ರೇಲರ್ ನೋಡಿ ಧ್ರುವ ಸರ್ಜಾ ಅಭಿಮಾನಿಗಳು ಇದು ಹಾಲಿವುಡ್ ಸಿನಿಮಾ ರೇಂಜ್ಗೆ ಇದೆ ಎನ್ನುತ್ತಿದ್ದಾರೆ. KGF ಚಿತ್ರ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಆಗಿ ಕನ್ನಡ ಸಿನಿಮಾದ ಗತ್ತು ಇಂಡಿಯಾಗೆ ಗೊತ್ತಾಗಿತ್ತು. ಈಗ ಮಾರ್ಟಿನ್ ಸಿನಿಮಾ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ರಿಲೀಸ್ ಆಗಿ ಕನ್ನಡ ಸಿನಿಮಾದ ಗತ್ತು ಪ್ರಪಂಚಕ್ಕೆ ಗೊತ್ತಾಗಲಿ ಎಂದು ಸಿನಿ ರಸಿಕರ ಆಸೆ. ಇನ್ನು ಈಗಾಗಲೇ ಬಿಡುಗಡೆ ಆಗಿರುವ ಹೊಸಬರೆ ಮಾಡಿರುವ ಹೆಜ್ಜಾರು ಮತ್ತು ರೂಪಾಂತರ ಚಿತ್ರಗಳ ಬಗ್ಗೆ ಈಗಾಗಲೇ ಒಳ್ಳೆಯ ಅಭಿಪ್ರಾಯಗಳು ಕೇಳಿಬರುತ್ತಿದೆ. ಈ ಚಿತ್ರಗಳು ಹಿಟ್ ಚಿತ್ರಗಳ ಸಾಲಿಗೆ ಸೇರಿಕೊಳ್ಳುತ್ತಾ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ಮಾತಾಡೋಣ. ಒಟ್ಟಾರೆ ಬಿಡುಗಡೆ ಆಗುವ ಎಲ್ಲ ಕನ್ನಡ ಚಿತ್ರಗಳು ಸೂಪರ್ ಡೂಪರ್ ಹಿಟ್ ಆಗಲಿ ಎಂದು ನಮ್ಮ ಮಾಧ್ಯಮ ಒನ್ ಕನ್ನಡ ತಂಡ ಹಾರೈಸುತ್ತದೆ. ಇದಾಗಿತ್ತು ಈ ಕ್ಷಣದ ಸಿನಿಮಾ ಅಪ್ಡೇಟ್. ಸೈನಿಂಗ್ ಆಫ್ ಚೈತ್ರ. ಸಿನಿಮಾ ಅಪ್ಡೇಟ್ಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.